ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ಪುಟ್ಟ ತಂತ್ರ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ನೋಡಿ, ಸುಮಾರು ಜನ ಹೆಣ್ಮಕ್ಳು ಏನು ಹೇಳ್ತಾರೆ ಅಂತಂದರೆ, ಯಾವಾಗಲೂ ಅಷ್ಟೇ ನಮ್ಮ ಹೆಣ್ಮಕ್ಳಿಗೆ ತಾಳ್ಮೆ ಅನ್ನೋದು ಇರೋದಿಲ್ಲ. ಯಾವಾಗಲೂ ಅಷ್ಟೇ ಜಗಳ, ಮನಸ್ತಾಪ, ಕಿತ್ತಾಟ, ನಮ್ಮ ಮನೇಲಿ ಗಂಡನ ಜೊತೆ ಹೊಂದಾಣಿಕೆ ಇಲ್ಲ ಅಂತೇಳಿ ತುಂಬ ನೊಂದ್ಕೊತಾ ಇರ್ತಾರೆ. ತಾಳ್ಮೆಯಿಂದ ಯೋಚನೆ ಮಾಡಿದಾಗ ಖಂಡಿತವಾಗ್ಲೂ ಇದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡೋದಲ್ದಲೇ ಆಚೆ ಹೋಗಿ ಆ ಮಾಟ ಮಂತ್ರ, ಈ ಮಾಟ ಮಂತ್ರ, ನಿಂಬೆಹಣ್ಣು ಮಂತ್ರಿಸ್ಕೊಂಬರೋದು, ಆಮೇಲೆ ಅವ್ರು ಕೇಳಿದಂಥದ್ದು ದುಡ್ಡನ್ನೆಲ್ಲ ಕೊಟ್ಟು ಖಂಡಿತವಾಗ್ಲೂ ದುಡ್ಡನ್ನೂ ಪೋಲ್ ಮಾಡ್ಕೊಳ್ಳೋದಲ್ದಲೇ ಸಮಯನೂ ಕೂಡ ಹಾಳು ಮಾಡ್ಕೊತಾ ಇರ್ತಾರೆ. ದಯವಿಟ್ಟು ಆ ರೀತಿ ಕೆಲಸಗಳೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮನೇಲಿರೋಂಥ ಚಿಕ್ಕ ಪುಟ್ಟ ವಸ್ತುಗಳಿಂದಲೂ ನಾವು ಜಗಳ ಆಗಿರ್ಬೋದು, ಮನಸ್ತಾಪ ಇರ್ಬೋದು, ಅದನ್ನೆಲ್ಲ ನಾವು ಪರಿಹಾರ ಮಾಡ್ಕೊಬೇಕು. ಆದರೆ ಅದನ್ನು ಯೋಚಿಸ್ಬೇಕು ನಾವು. ಯಾಕೆ ಹೇಳ್ತಿದ್ದೀನಿ ಅಂದರೆ ನೋಡಿ, ನನಗೆ ಸುಮಾರು ದಿನ ಸಿಕ್ಕಿದಾಗ ಏನು ಹೇಳೋದು ಅಂದರೆ, ನಾವು ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಇರೋದಿಲ್ಲ, ನಾವು ಏನು ಮಾಡಿದ್ರು ನಮ್ಮಲ್ಲಿ ಪ್ರೀತಿ ಇರೋದಿಲ್ಲ, ನನ್ನ ಗಂಡ ನನ್ನನ್ನು ಬಿಟ್ಟು ಬೇರೆ ಯಾರನ್ನೋ ಪ್ರೀತಿಸ್ತಿದ್ದಾರೆ, ಅಥವಾ ಬೇರೆ ಯಾರ ಜೊತೆನೋ ಅಟ್ರಾಕ್ಟಿವ್ ಆಗಿದ್ದಾರೆ, ನನ್ನ ಜೊತೆ ನನ್ನ ಕಡೆ ಗಮನ ಕೊಡಲ್ಲ, ಊಟ ತಂದಾಕಲ್ಲ, ಬಟ್ಟೆ ಕೊಡಲ್ಲ, ದುಡ್ಡೆಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತೇಳಿ ಕೆಲವೊಬ್ರು ಏನು ಮಾಡ್ತಾರೆ, ಈ ಮಾಟ ಮಂತ್ರ ಮಾಡ್ತಾ ಇರ್ತಾರಲ್ಲ, ಮೈ ಮೇಲೆ ದೇವ್ರು ಬರುತ್ತೆ, ನಮಗೆ ದೇವಿ ಅದೇಳುತ್ತೆ ಇದೇಳುತ್ತೆ ಅಂತ ಕೆಲವೊಬ್ರುಗಳು ಹೇಳ್ತಾ ಇರ್ತಾರೆ. ಅಂಥವ್ರನ್ನ ನಂಬ್ತಾರೆ ಹೊರತು ನಮ್ಮ ಧರ್ಮದಲ್ಲಿರೋಂಥ, ಹಿಂದೂ ಧಾರ್ಮಿಕದಲ್ಲಿರೋಂಥ ಪೂಜೆ ವ್ರತಗಳನ್ನ ಮಾಡೋಕ್ಕೆ ಅವ್ರಿಗೆ ಸಮಯ ಇರೋದಿಲ್ಲ. ಅದು ಅವ್ರ ವೈಯಕ್ತಿಕ ವಿಷಯ, ಅದು ನನಗೆ ಬೇಡ. ಆದರೆ ನಾನು ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ನೀವು ಈ ಥರ ಮೂಢನಂಬಿಕೆಗಳನ್ನ ಬಿಟ್ಟು ಖಂಡಿತವಾಗ್ಲೂ ನಮ್ಮ ಧರ್ಮದಲ್ಲಿರುವಂಥ ಆಚಾರ ಇರ್ಬೋದು, ವಿಚಾರ ಇರ್ಬೋದು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕಾಗಿರೋದು ಒಳ್ಳೆಯ ವಿಚಾರಗಳನ್ನ ನಾವು ಅಳವಡಿಸ್ಕೊಂಡಾಗ ನಮ್ಮ ಮನೆಯಲ್ಲಿರೋಂಥ ಚಿಕ್ಕ ಪುಟ್ಟ ವಸ್ತುಗಳೇ ನಮ್ಮ ಸಮಸ್ಯೆಗೆ ಉತ್ತರವಾಗಿ ಪರಿಣಮಿಸುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿರೋಂಥ ಶಿವನ ಫೋಟೋ ಮತ್ತು ಪಾರ್ವತಿ ಫೋಟೋ, ಅದರಲ್ಲೂ ಶಿವ ಅರ್ಧನಾರೀಶ್ವರ ಫೋಟೋ ಅಂದರೆ ಶಿವ ಅರ್ಧ ಭಾಗ ಇರಬೇಕು, ಪಾರ್ವತಿ ಅರ್ಧ ಭಾಗ ಇರಬೇಕು ಅಂಥ ಫೋಟೋ ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ಪ್ರತಿದಿನಾನು ನೀವು ಇಲ್ಲಿ ಒಂದು ಸ್ವಲ್ಪ ನೀವು ದುಡ್ಡನ್ನು ಖರ್ಚು ಮಾಡಬೇಕಾಗುತ್ತೆ. ಏನಪ್ಪ ಅಂತ ಅಂದರೆ ಎಳ್ನೀರನ್ನು ತರಬೇಕಾಗುತ್ತೆ, ಅಥವಾ ನೀವು ಅಡುಗೆಗೆ ಉಪಯೋಗಿಸೋಕ್ಕೆ ತಂದಿರೋಂಥ ಎಳ್ನೀರನ್ನು ಅಂದರೆ ತೆಂಗಿನ ನೀರನ್ನು ನೀವು ಪ್ರತಿದಿನ ಶಿವನ ಫೋಟೋ ಮುಂದೆ ಇಟ್ಟು ನಿಮ್ಮ ಕಷ್ಟಗಳೇನಿದೆ, ನಿಮ್ಮ ನೋವುಗಳೇನಿದೆ, ಅದನ್ನು ಪ್ರತಿಯೊಂದನ್ನು ನೀವು ಶಿವ ಪಾರ್ವತಿಗೆ ಹೇಳಿ ಆ ಎಳನೀರನ್ನು ನೀವು ಸಂಜೆವರೆಗೂ ಇಟ್ಟು ನೈವೇದ್ಯವಾಗಿ ಶಿವನ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ತದನಂತರ ಮಲಗುವಂಥ ಸಂದರ್ಭದಲ್ಲಿ ಗಂಡ ಹೆಂಡತಿ ಇಬ್ಬರೂ ಸೇರಿ ಕುಡಿದು ಮಲಗೋದ್ರಿಂದ, ಅಕಸ್ಮಾತ್ ನಿಮ್ಮ ಗಂಡ ಕುಡಿತಾ ಇಲ್ಲ ಅಂದರೆ ಒಂದು ನೀರಿಗೆ ಬೆರೆಸ್ಬಿಟ್ಟು ನೀವು ಕುಡಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ನಡುವೆ ಜಗಳ ಇರ್ಬೋದು, ಮನಸ್ತಾಪ ಇರ್ಬೋದು, ಕಿತ್ತಾಟ ಇರ್ಬೋದು, ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅಕಸ್ಮಾತ್ ನಿಮಗೆ ಅರ್ಧನಾರೀಶ್ವರನ ಫೋಟೋ ಇಲ್ಲ ಅಂತಂದರೆ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಅದನ್ನು ನೀವು ನಿಮ್ಮ ಮನೆ ಸುತ್ತಮುತ್ತ ಇರೋಂಥ ನಿಮ್ಮ ಸಂಸಾರ ಸರಿ ಹೋಗೋವರೆಗೂ, ವರ್ಷ ಪೂರ್ತಿ ಇಡಬೇಕು ಅಂತ ಏನಿಲ್ಲ, ನಿಮ್ಮ ಮತ್ತು ನಿಮ್ಮ ಗಂಡನ ನಡುವೆ ಅನ್ಯೋನ್ಯತೆ ಮತ್ತು ಪ್ರೀತಿ ಸ್ಟಾರ್ಟ್ ಆಗೋವರೆಗೂ ಪ್ರತಿದಿನ ನೀವು ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ನೀವು ಎಳನೀರನ್ನು ಒಂದು ಗ್ಲಾಸ್ ಇಟ್ಟು ಅದನ್ನು ನೈವೇದ್ಯವಾಗಿ ಪೂಜೆಯಾಗಿ ಇಟ್ಟು ಅದನ್ನು ನೀವು ತದನಂತರ ತಂದು ನೀವು ಗಂಡ ಹೆಂಡತಿ ಇಬ್ಬರು ಸೇವನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಗಂಡ ಹೆಂಡತಿ ನಡುವೆ ಪ್ರೀತಿ ಅನ್ನೋದು ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಇದಕ್ಕೆ ನೀವು ಲಕ್ಷಾಂತರ ರೂಪಾಯಿ ಏನು ಖರ್ಚು ಮಾಡಬೇಕಾಗಿಲ್ಲ. ನೀವು ಮಾಡಬೇಕಾಗಿರೋದು ಒಂದು ಪುಟ್ಟ ತಂತ್ರ. ಈ ಪುಟ್ಟ ತಂತ್ರನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಕೆಲಸ ಮಾಡುತ್ತೆ. ಯಾಕಂದರೆ ನೀವು
ಮಾಡ್ಕೊಬೇಕು. ಮಾಡಿದಾಗಲೇ ಮಾತ್ರನೇ ನಿಮಗೆ ಗೊತ್ತಾಗೋದು. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸಾಧ್ಯವಾದಷ್ಟುನು ನೀವು ಇದನ್ನು ನೀವು ಪ್ರತಿದಿನವೂ ಮಾಡಬೇಕಂದ್ರೆ ಹೌದು, ಪ್ರತಿದಿನವೂ ಮಾಡಬೇಕು. ಅದರಲ್ಲೂ ಇವತ್ತು ಸೋಮವಾರದಿಂದ ಕಮೆಂಟ್ಸ್ ಮಾಡ್ಕೊಳ್ಳಿ. ನಿಮಗೆ ಯಾರಿಗೆ ತುಂಬ ನೋವಿದೆ, ತುಂಬ ಕಷ್ಟ ಆಗ್ತಿದೆ, ನನ್ನ ಗಂಡ ಹೊಡಿತಾ ಇದ್ದಾನೆ, ಬೈತಾ ಇದ್ದಾನೆ, ನಮಗೆ ನೆಮ್ಮದಿ ಇಲ್ಲ, ಸತ್ತೋಗಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅನ್ನೋರು, ಇಲ್ಲಿ ಯಾವುದೇ ರೀತಿ ಮಾಟನೂ ಇಲ್ಲ, ಮಂತ್ರನೂ ಇಲ್ಲ. ನೀವೇ ಸ್ವಯಂಕೃತವಾಗಿ ಶಿವ ಪಾರ್ವತಿನ ನೀವು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಸಂಸಾರದಲ್ಲಿ ಎಂಥದ್ದೇ ಬಿರುಕಿದ್ರು, ಎಂಥದ್ದೇ ಜಗಳ ಮನಸ್ತಾಪಗಳಿದ್ದರೂ ನೀವು ಇದನ್ನು ಮಾಡಿದ್ರೆ ಖಂಡಿತವಾಗ್ಲೂ ಸಂಸಾರ ಸರಿ ಹೋಗುತ್ತೆ ಅಂತ ತಿಳಿಸ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ, ಮತ್ತು ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.